ಕೊಳ್ಳೋದಕ್ಕೂ ಸಹ ಆಗ್ತಾ ಇರಲಿಲ್ಲ. ಒಳಗಡೆನೆ ಕಾಲುಗಳು ಸಹ ಕೊಳ್ತೋಗೋ ರೀತಿ, ಸ್ಮೆಲ್ಗಳು ಬರೋ ರೀತಿ. ಪಕ್ಕದಲ್ಲಿ ಯಾರಾದ್ರೂ ಬಂದ್ರೆ ಏನಪ್ಪಾ ಇದು ವಾಸನೆ, ಮತ್ತೆ ನಿಂತ್ಕೊಳಕ್ ಆಗದಂಗೆ ಕಾಲಲ್ಲಿ ನೀರು ಸುರಿಯೋದು, ಬೊಬ್ಬೆ ಬರೋದು, ಈ ತರ ಎಲ್ಲ ಸ್ಟಾರ್ಟ್ ಆಗೋಯ್ತು. ಸೊ ಅದನ್ನು ಡಾಕ್ಟರ್ ಹತ್ರ ತೋರಿಸೋದು ಒಂದು ಸುಮಾರು 4-5 ಲಕ್ಷದವರೆಗೂ ಖರ್ಚು ಮಾಡಿದೀನಿ ಸರ್. ಪಾತಾಳ ಅವತಾರ ಸ್ವಭುದ್ರ ಅವತಾರಣಿ ಪ್ರಚಂಡ ನಾಯಕಿ ಏಕೈಕ. ಗೈಸ್, ಯೂಟ್ಯೂಬ್ ಅಂದರೆ ಭಾಳ ಕಷ್ಟ ಇದೆ. ನಿಮಗಾಗಿ ನಾನು ದೇವಸ್ಥಾನಗಳೆಲ್ಲ ಅಲ್ಲಿ ಏನು ನಡೀತಾ ಇದೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ. ಯಾವಾಗ್ಲೂ ನಮ್ಮ ಕಷ್ಟ ಯಾರೂ ನೋಡಲ್ಲ, ಬಟ್ ನೀವೊಂದು ಲೈಕ್ ಮಾಡೋದಕ್ಕೂ ನೀವು ಸಹಿಸಲ್ಲ ಅಂದರೆ ಹೆಂಗೆ? ನಮ್ಮಂಥವ್ರ ಗತಿ ಏನಾಗಬೇಕು ಗೈಸ್? ಭಾಳ ಕಷ್ಟ ಇದೆ ಯೂಟ್ಯೂಬ್ ಅಂದರೆ. ಯಾಕಂದರೆ ನಾನು 3 ಅಂದರೆ ಬೈಕಲ್ಲಿ ಬಂದಿದ್ದೀನಿ, ಟ್ರ್ಯಾಕ್ಟರಲ್ಲಿ ಬಂದಿದ್ದೀನಿ. ಇವಾಗ ಫೈನಲಿ ಇವು ಅಣ್ಣ ಇದ್ದಾರಲ್ಲ, ನೋಡ್ತಾ ಇದ್ದೀರಾ? ಇವು ಅಣ್ಣ ಅಂದರೆ ದೇವರು ಇದ್ದಾನೆ ಅನ್ನೋದು ಸಾಕ್ಷಿನೇ. ಅಂದರೆ ಕಷ್ಟ ಬಿದ್ದರೆ ಮನುಷ್ಯನಿಗೆ ಯಾವಾಗಲೂ ಲಾಭನೇ ಲೈಫಲ್ಲಿ. ಅದು ಹೇಳ್ತಾ ಇವಾಗ ನಾನು ದೇವಸ್ಥಾನದ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಅಲ್ಲಿ ಏನು ನಡೀತು ಎಲ್ಲ ತೋರಿಸ್ತೀನಿ. ಅದ್ರ ಮೊದಲು ನನ್ನ ಚಾನಲಲ್ಲಿ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಣ್ಣವ್ರ ಸ್ಮೈಲ್ ನೋಡ್ತೀನಿ ಇವಾಗ. ನೋಡಿ ಹೆಂಗಿದೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಶ್ರೀ ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷತೆಗಳೇನಪ್ಪ ಅಂದರೆ, ಅಂಜಿನ ಮೂಲಕದಿಂದ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಅಮ್ಮನವರ ಸನ್ನಿಧಾನ. ಇಲ್ಲಿ ಕಷ್ಟ ಅಂತ ಬಂದರೆ ಖಚಿತವಾಗಿ ನಿಮ್ಮ ಕೆಲಸಗಳಾಗುತ್ತೆ. ಇದು ನಾನು ಹೇಳೋದಲ್ಲ, ಬಂದ ಭಕ್ತಾದಿಗಳೆಲ್ಲ ಹೇಳ್ತಾರೆ. ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗೈಸ್ ದಯವಿಟ್ಟು. ಯಾಕಂದರೆ ಇಲ್ಲಿ ಭಾಳ ವಿಶೇಷತೆಗಳಿದೆ. ಇವತ್ತು ನಾನು ಬಂದ ಭಕ್ತಾದಿಗಳ ಹತ್ರ ಎಲ್ಲ ಮಾತಾಡಿದ್ದೀನಿ. ಯಾಕಂದರೆ ವಿಶೇಷವಾಗಿ ನಮ್ಮ ಕೆಲಸ ಆಗಿಲ್ಲ ಅಂದರೆ ಯಾರೂ ಪ್ರತಿ ಅಮಾವಾಸ್ಯೆಗೆ ಬಂದು ಪ್ರತ್ಯಂಗಿರಿ ಯಾಗದಲ್ಲಿ ಭಾಗವಹಿಸಲ್ಲ. ಅಷ್ಟೊಂದು ಅದ್ಭುತವಾದಂತಹ ಅಮ್ಮನವರ ಸನ್ನಿಧಾನ ನೋಡ್ತಾ ಇರ್ಬೋದು ನೀವು. ಭಾಳ ಜನಗಳು ಬಂದಿದ್ರು ಇವತ್ತು. ಎಲ್ಲರ ಹತ್ರ ಮಾತಾಡಿದ್ದೇನೆ ನಾನು. ಮಾತಾಡಿ ನಿಮಗೆ ತಿಳಿಸ್ತೀನಿ ಕೂಡ ಅವ್ರು ಏನು ಮಾತಾಡಿದ್ದಾರೆ. ಒಬ್ಬರಿಗೆ ಭಾಳ ಕಷ್ಟದಲ್ಲಿದ್ದರು ಅವರು. ಅವ್ರ ಹತ್ರನೂ ಸಹ ಮಾತಾಡಿದ್ದೀನಿ ನಾನು. ಅವ್ರ ಹತ್ರನೂ ನಿಮ್ಮನ್ನು ಮಾತಾಡಿಸ್ತೀನಿ. ಯಾಕಂದರೆ ಒಂದು ನಂಬಿಕೆಯಿಂದ ಬಂದ ಭಕ್ತಾದಿಗಳು ಆ ಅಮ್ಮನ ಕೈ ಹಿಡಿದ್ರೆ ಆ ಅಮ್ಮನು ಯಾವಾಗಲೂ ಅಷ್ಟೇ ತನ್ನ ಭಕ್ತರಿಗೆ ಕೈ ಬಿಡೋದಿಲ್ಲ ಅಂತ ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಇವತ್ತು ನಾನು ದರ್ಶನನೂ ಮಾಡಿಸ್ತೀನಿ. ನಿಮಗೆ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಮಂಗಳಾರತಿ ಸಹ ಈಸ್ಕೊಳ್ಳಿ ಅಂತ ಹೇಳ್ತಾ ನಾನು ಇನ್ನು ಮುಂದಕ್ಕೆ ಏನೇನು ನಡೆಯುತ್ತೆ ಇಲ್ಲಿ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗೈಸ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಚಿಂತಾಮಣಿಯಿಂದ ಬರ್ತಾ ಇದೀವಿ ಸರ್. ಹೌದಾ? ಅಮ್ಮನವ್ರ ಸನ್ನಿಧಾನ ಇದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ? ನಮಗೆ ಒಬ್ಬರು ಭಕ್ತರು ಬಂದು ಹೇಳಿದ್ರು. ಸೊ ನಮ್ಮ ಸಮಸ್ಯೆಗಳನ್ನ ಫಸ್ಟ್ ಅವ್ರ ಹತ್ರ ಹೇಳ್ಕೊಂಡ್ವಿ. ಸೊ ಹೇಳ್ಕೊಂಡಾಗ ನಾವು ಒಂದ್ಸತಿ ಬಂದು ಹೋದ್ವಿ. ಸೊ ಅವಾಗ ನಮ್ಗೆ ಅಷ್ಟಾಗಿ ಸಮಸ್ಯೆ ಇರ್ಲಿಲ್ಲ. ಸೊ ಆ ಸಮಸ್ಯೆ ಏನಾಯ್ತು, ತೀರಾ ಹದಗೆಡ ಶುರುವಾಗೋಯ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ ನಿಂತ್ಕೊಳ್ಳೋದಕ್ಕೂ ಸಹ ಆಗ್ತಾ ಇರ್ಲಿಲ್ಲ. ಒಳಗಡೆನೆ ಕಾಲುಗಳು ಸಹ ಕೊಳ್ತೋಗೋ ರೀತಿ, ಸ್ಮೆಲ್ಗಳು ಬರೋ ರೀತಿ. ಸೊ ಪಕ್ಕದಲ್ಲಿ ಯಾರಾದ್ರೂ ಬಂದ್ರೆ ಏನಪ್ಪಾ ಇದು ವಾಸನೆ, ಮತ್ತೆ ನಿಂತ್ಕೊಳಕ್ ಆಗದಂಗೆ ಕಾಲಲ್ಲಿ ನೀರು ಸುರಿಯೋದು, ಬೊಬ್ಬೆ ಬರೋದು, ಈ ತರ ಎಲ್ಲ ಸ್ಟಾರ್ಟ್ ಆಗೋಯ್ತು. ಸೊ ಅದನ್ನು ಡಾಕ್ಟರ್ ಹತ್ರ ತೋರಿಸೋದು ಒಂದು ಸುಮಾರು 4-5 ಲಕ್ಷದವರೆಗೂ ಖರ್ಚು ಮಾಡಿದೀನಿ ಸರ್. ಸೊ ಇಲ್ಲಿಂದ ಹಾಸ್ಪಿಟಲ್ ಅಂತಂದ್ರೆ ಆಂಧ್ರ ಆಯ್ತು, ಬೆಂಗಳೂರು ಆಯ್ತು. ಬೆಂಗಳೂರಲ್ಲಿ ಇರ್ತಕ್ಕಂಥ ಸರ್ಜನ್ಸ್ ಎಲ್ಲ ನೋಡ್ಬಿಟ್ಟಿದೀನಿ. ಸೊ ಅಷ್ಟು ಜನ ನೋಡಿದ್ರು ಸಹ ಅವ್ರು ಕೊಟ್ಟಂತ ಟ್ರೀಟ್ಮೆಂಟ್ ಎಷ್ಟಪ್ಪ ಅಂದ್ರೆ ಅರ್ಧ ಗಂಟೆಯಿಂದ 1 ಗಂಟೆ. ಸೊ ಮತ್ತೆ ಅದೇ ಕಥೆನೆ. ಸೊ ಅದು ನೋಡಿ 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 ಸಾಕಾಗಿ ಸೊ ಕರ್ಕೊಂಬಂದ್ರ ಭಕ್ತರಿಗೆ ತುಂಬಾ ಚಿರುಡಿಯಾಗಿದ್ದೀನಿ. ಸದ್ಯ ನಮ್ಮ ತಮ್ಮ ಆಗ್ಬೇಕು ಅವರು, ಅವರೇ ಕರ್ಕೊಂಬಂದ್ರು. ಸೊ ಅವ್ರು ಬಂದಿದ್ದ ದಿವಸನೇ ಸೊ ನನಗೆ ಏನು ಅದು ಅಮ್ಮನ ಒಂದು ಕೃಪೆ ನನಗೆ ಎಷ್ಟು ಲಭಿಸ್ತು ಅಂತಂದ್ರೆ, ಬಂದಿದ್ದ ದಿವಸನೇ ನೋವು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾ ಉಂಟು. ಸೊ ಕಡಿಮೆ ಆಗಿದ್ ರೀತಿ ನನಗೆ ಏನಾಯ್ತು, ನಾನ್ 4 ಜನಕ್ಕೆ ಹೇಳೋ ರೀತಿ ಆಯ್ತು. ಸೊ ನನಗೆ 1 ತಿಂಗಳು ಅಷ್ಟೊತ್ತಿಗೆ ಸೊ ಒಂದು ಸಮಸ್ಯೆ ಆಗ್ಬೋದು, ಆ ನೋವು ಆಗ್ಬೋದು, ಸೊ ಆಟೋಮೆಟಿಕ್ ಆಗಿ ವಾಸಿ ಆಗ್ತಾ. ಇವಾಗ ನೀವು ಆಲ್ರೆಡಿ ಓಕೆ. ಸೊ ಈಗ ನನಗೆ 90 ಭಾಗ ನಾನು ಓಕೆ ಆಗಿದ್ದೀನಿ. ಇಷ್ಟು ಮಟ್ಟಿಗೆ ನಾನು ನಿಂತ್ಕೊಳ್ಳೋದಕ್ಕೂ ಸಹ ಆಗ್ತಾ ಇರಲಿಲ್ಲ. ಇವತ್ತು ದಿವಸ ನಿಂತು ಓಡಾಡ್ತಾ ಇದ್ದೀನಿ. ವಾರಕ್ಕೆ 2 ದಿವಸ ಒಂದು ಅಮ್ಮನ ಸೇವೆ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆಲ್ಲ ಅಮ್ಮನ ಕೃಪೆನೇ ಕಾರಣ, ಕರ್ಕೊಂಬಂತ ಭಕ್ತರೇ ಕಾರಣ. ಓಕೆ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಏನ್ ಹೇಳ್ತಾರೆ ನೀವು? ಸರ್ ಪ್ರತಿಯೊಬ್ಬರಿಗೂ ಅಷ್ಟೇ, ಯಾರೇ ಭಕ್ತಾದಿಗಳು ಒಂದು ಸಹ ಅಮ್ಮನ ನಂಬಿ ಬರಬೇಕು.
ಭಕ್ತಿಯಿಂದ ಬರಬೇಕು, ಅಮ್ಮನ ನಂಬಬೇಕು. ಸೊ ನಾವು ಎಷ್ಟು ನಂಬುತ್ತೀವಿ ಸೊ ಅಷ್ಟು ನಮ್ಮನ್ನ ಅಮ್ಮ ಕೈ ಬಿಡೋದಿಲ್ಲ. 100% ನಂಬ್ಕೊಂಡು ಬರ್ಬೋದಾ? ಖಂಡಿತವಾಗೂ 100ಕ್ಕೆ 150% ಸಹ ನಂಬಿ ಬರ್ಬೋದು. ಕೆಲಸ ಆಗುತ್ತೆ. ನಂಬಿಕೆ ಇಲ್ಲದಂಗೆ ಯಾರಾದ್ರೂ ಸಹ ತಮ್ಮ ಮನಸ್ಸಿನಲ್ಲಿ ಅರಮನಸ್ ಅನ್ನೋದನ್ನ ಇಟ್ಕೊಂಡು ಬಂದು ಸುಳ್ಳು ನಂಬಿಕೆಗಳನ್ನ ಅಪನಂಬಿಕೆಗಳನ್ನ ಇಟ್ಕೊಂಡು ಬಂದ್ರೆ ಮಾತ್ರ ಅವ್ರಿಗೆ ಯಾವುದೇ ರೀತಿಯಂತ ಫಲ ಅಂತೂ ಸಿಗೋದಿಲ್ಲ. ಕಾಟಾಚಾರಕ್ಕೆ ಬಂದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆಗಳು ಒಂದು ಸಮಸ್ಯೆನೂ ಆಗಲ್ಲ, ಇನ್ನೂ ಜಾಸ್ತಿ ಆಗೋ ಸಮಸ್ಯೆಗಳಿರ್ತವೆ. ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಕೆಲವರು ಅಸಹ್ಯವಾಗಿ ಮಾತಾಡೋಂಥವ್ರು ಇದ್ದಾರೆ, ಅಸಭ್ಯವಾಗಿ ಮಾತಾಡೋಂತ ಇರ್ತಾರೆ, ಮುಂದೆಗಡೆ ಒಂದು ಮಾತಾಡ್ತಾರೆ, ಹಿಂದೆ ಇನ್ನೊಂದು ಮಾತಾಡ್ತಾರೆ. ಸೊ ಅಂತವ್ರಿಗಾಗಿ ಹೇಳ್ತಾ ಇದೀನಿ, ಆದಷ್ಟು ಸಹ ಯಾರೇ ಆಗಿರ್ಬೋದು ನಂಬಿಕೆ ಇದ್ರೆ ಮಾತ್ರ ಬನ್ನಿ. ನಂಬಿಕೆ ಬರ್ಬೇಕಾ ಒಂದು ಸತಿ ನೀವು ಪ್ರಯೋಗ ಮಾಡಿ, ಆಗ್ಲಿಲ್ವಾ ನಿಮ್ ಕೈನಲ್ಲಿ ಅವಾಗ ಬಂದು ಹೇಳಿ ಇಲ್ಲಪ್ಪ ನೀವು ಹೇಳ್ತಾ ಸುಳ್ಳು ಅಂತ. ನಿಮ್ ಮುಂದೆ ನಾನು ಏನ್ ಮಾಡೋದಕ್ಕೂ ನಾನು ಸಿದ್ಧ ಸರ್. ಧನ್ಯವಾದ ಸರ್. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬರೋ ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ. ಖಂಡಿತವಾಗ್ಲೂ ಸರ್. ಧನ್ಯವಾದ. ಧನ್ಯವಾದ. ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಪಾವಾಡುಗಳಿಗಂತೂ ಕಮ್ಮಿನೇ ಇಲ್ಲ ಗೈಸ್. ಯಾಕಂದರೆ ಅಮ್ಮನ ನಂಬಿ ಬಂದ ಭಕ್ತಾದಿಗಳಿಗೆ ಅಮ್ಮನು ಕೈ ಹಿಡಿದು ಅವರ ಕಷ್ಟಗಳು ಕಾಪಾಡ್ತಾ ಇದ್ದಾಳೆ. ಇಲ್ಲಿ ಇಡೀ ಪ್ರಪಂಚದಿಂದನೇ ಪ್ರತಿನಿತ್ಯ ಅಮ್ಮನವರ ಪೂಜೆ ಆಗುತ್ತೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಕಾಲಿಕ್ಕಕ್ಕೂ ಜಾಗ ಇರಲ್ಲ, ಅಷ್ಟೊಂದು ಜನಸಾಗರ ಹರಿದು ಬರುತ್ತೆ ಗೈಸ್. ಇವಾಗ ಅಮ್ಮನವರ ದರ್ಶನ ಮಾಡಿಕೊಂಡು ಮುಂದೆ ಬಂದ ಭಕ್ತಾದಿಗಳಿಗೆಲ್ಲ ಕೇಳಿ ತಿಳ್ಕೊಳ್ಳೋಣ ನಾವು, ಅವ್ರಿಗೇನು ಒಳ್ಳೇದಾಗಿದೆ, ನಿಜವಾಗೂ ಒಳ್ಳೇದಾಗಿದೆಯಾ, ಅಮ್ಮನ ಮೇಲೆ ನಂಬಿಕೆ ಇಟ್ಕೊಂಡು ಬರ್ಬೋದಾ, ಎಲ್ಲವನ್ನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, 4 ಜನಕ್ಕೆ ತಿಳಿಸಿ. ಸತ್ಯವಾದ ಮಾತು ಇದು. ಯಾಕಂದರೆ ಅಮ್ಮನವರ ಸನ್ನಿಧಾನದಲ್ಲಿ ಬಂದರೆ ಸಾಕು, ನಿಮ್ಮ ಕಷ್ಟಗಳು ಕ್ಷಣದಲ್ಲಿ ಕೂಡ ಮಾಯವಾಗಬಹುದು, ವಾರದಲ್ಲಿ ಮಾಯವಾಗಬಹುದು. ನಂಬೋದು ಬಿಡುವುದು ನಿಮ್ಮ ಕೈಯಲ್ಲಿ ಗೈಸ್. ಆದರೆ ಅಮ್ಮನವರ ಶಕ್ತಿ ಮುಂದ್ಗಡೆ ಬಹಳ ಅದ್ಭುತವಾದಂತಹ ಚಮತ್ಕಾರಗಳು ನಡೀತಾ ಇದೆ ಗೈಸ್. ಇಲ್ಲಿ ಇದು ನನ್ನ ಕಣ್ಣಾರ ನೋಡಿರುವಂತಹ ಇದು ಹೇಳ್ತಾ ಇದ್ದೀನಿ ನಾನು ನಿಮಗೆ. ನೀವು ಸಹ ಬಂದು ನಿಮ್ಮ ಕಷ್ಟಗಳೇನಿದ್ರೆ ಪರಿಹಾರ ಅಂತೂ ಖಚಿತ ಆಗ್ತದೆ. ಸ್ಪೆಷಲ್ ಆಗಿ ಅಂಜನ ಮೂಲಕ ನಿಮ್ಮ ಕಷ್ಟಗಳು ಪರಿಹಾರ ಆಗುವಂತಹ ಅಮ್ಮನವರ ಸನ್ನಿಧಾನ ಎಲ್ಲವನ್ನು ನಾನು ನೋಡಿಸ್ತಾ ಹೋಗ್ತೀನಿ. ಇಲ್ಲಿ ಬಂದ ಭಕ್ತಾದಿಗಳು ಅವ್ರು ಏನು ಹೇಳಿದ್ದಾರೆ, ಅವ್ರಿಗೇನು ಒಳ್ಳೆಯದಾಗಿದೆ ಎಲ್ಲ ನಾನು ತೋರಿಸ್ತೀನಿ. ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗೈಸ್, ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ. ಯಾಕಂದರೆ ಒಂದು ಸನ್ನಿಧಾನದ ಬಗ್ಗೆ ಹೇಳುವಾಗ ಖಂಡಿತವಾಗಿ ನೀವು ಲಾಸ್ಟ್ ಅಂದರೆ ಕೊನೆ ತನಕ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಲ್ಲಿಗೆ ಹೋಗ್ಬೇಕಾ ಬೇಡ ಡಿಸಿಷನ್ ತಗೊಂಡು. ಯಾಕಂದರೆ ದೇವರು ಎಲ್ಲೇ ಇರಲಿ ಆ ದೇವರು ನಮ್ಮನ್ನು ಖಚಿತವಾಗಿ ಕಾಪಾಡ್ತಾನೋ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು ಯಾವಾಗಲೂ. ಬನ್ನಿ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನೋಡೋಣ. ಮಂಗಳಾರತಿ ತಗೊಳ್ಳಿ. ಅಮ್ಮನವ್ರಿಗೆ ಆಗ್ತಾ ಇದೆ ಏನೇ ಕಷ್ಟ ಇಲ್ಲಿ ನಿವಾರಣೆ ಅಂತೂ ಖಚಿತ. ಶ್ರೀ ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬನ್ನಿ, ಒಂದು ಸಾರಿ ಭೇಟಿ ಮಾಡಿ, ಆವಾಗ ಆ ಅಮ್ಮನ ಪವಾಡ ಗೊತ್ತಾಗುತ್ತೆ ಗಾಯ್ಸ್. ನಾ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀರಾ? ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಾ? ಒಂದು 6 ತಿಂಗಳಿಂದ ಬರ್ತಾ ಇದ್ದೀನಿ. ಹೌದಾ, 6 ತಿಂಗಳಿಂದ ಬರ್ತಾ ಇದ್ದೀರಾ? ಬರ್ತಾ ಇದ್ದೀನಿ. ಹಾ ಓಕೆ. ಚಾನಲ್ ನೋಡ್ಕೊಂಡೆ ಬಂದಿದ್ದೀನಿ. ಹೌದಾ, ಬಹಳ ಧನ್ಯವಾದಗಳು ಸರ್ ನಿಮ್ಗೆ. ಹಾ ನಮ್ಗೆ ಪರಿಹಾರ ಆಗ್ತಾ ಇಲ್ಲ. ಹೌದಾ, ಏನ್ ಸಮಸ್ಯೆ ಐತಣ್ಣ? ಮನೆ ಕಡೆ ಸ್ವಲ್ಪ ತೊಂದರೆ ನಡೆದಿತ್ತು. ಹಾ ತುಂಬಾ ದೇವಸ್ಥಾನ ಓಡಾಡ್ಬಿಟ್ಟೆ ನಾನು. ನೋಡ್ಬಾರ್ದು ಕಡೆ ಎಲ್ಲ ನೋಡ್ಕೊಂಡ್ ಬಂದೆ. ಎಲ್ಲ ಪರಿಹಾರ ಸಿಗಲ್ಲ. ಓಕೆ. ಗುರುಗಳು ಇದೇ ತರ ಮಾಡಿದ್ದಾರೆ ನಿಮ್ ತೊಂದರೆ ಅಂತ ಹೇಳಿದ್ರು. ಓಕೆ. ಏನ್ ಅಂಜನದಿಂದ ನೋಡಿ ಹೇಳಿದ್ರ? ಓಕೆ. ಇನ್ನೊಂದ್ಸರಿ ನೋಡೋಣ ಅಂತ ಹೇಳಿ ಬಂದೆ. ಆವಾಗ್ಲೂ ಅದೇ ಮಾತು ಹೇಳಿದ್ರು. ಸಮಸ್ಯೆ ಎಲ್ಲಿದೆ ಏನು ಅಂತ ಎಲ್ಲ ಕರೆಕ್ಟ್ ಆಗಿ ಹೇಳ್ಬಿಟ್ರು. ಒಂದು ತೆಂಗಿನಕಾಯಿ ಒಂದು ನಿಂಬೆಹಣ್ಣು ಕೊಟ್ರು, ಈಗ ತಗೊಂಡೋಗಿ ನೋಡ್ರಿ ಅಂತ. ಆಗ ಸ್ವಲ್ಪ ಸಮಸ್ಯೆ ನಮ್ಗೆ ಕಮ್ಮಿ ಆಗ್ತಾ ಕಾಣಿಸ್ತು. ಕೆಡ್ಕೋ ಎತ್ಬೇಕು ಅಂದ್ರು. ಈಗ ಸ್ವಲ್ಪ ಆರಾಮಾಗಿದೆ. ಅಂದ್ರೆ ಮಾಟ ಮಂತ್ರ ಮಾಡಿಸಿದ್ರೆ? ಮಾಟ ಮಂತ್ರ ಮಾಡ್ಸಿದ್ವಿ ಸರ್. ನಾನು ಸುಮಾರು ವರ್ಷಗಳಿಂದ ಓಡಾಡ್ಬಿಟ್ಟಿದ್ದು, ತುಂಬಾ ಓಡಾಡಿದ್ದೀನಿ. ಓಕೆ ಓಕೆ ಓಕೆ. ಇವಾಗೆಲ್ಲ ಪರಿಹಾರ ಸಿಕ್ಕಿದ್ಯಾ ನಿಮ್ಗೆ? ಹೌದು ಸರ್, ಪರಿಹಾರ ಸಿಕ್ಕಿದೆ. ಹೌದಾ? ಹೌದು ಸರ್, ಸಿಕ್ಕಿದೆ. ಈಗ ಎಲ್ಲ 1 ತಿಂಗಳಿಂದ ಆರಾಮಾಗಿದ್ದೀರಿ. ಆರಾಮಾಗಿದ್ದೀರಾ? ಮನೆಯಲ್ಲೆಲ್ಲ ಸಂತೋಷವಾಗಿದ್ದೀರಿ. ಓಕೆ. ಎಲ್ಲ ಅಮ್ಮನ ಕೃಪೆ ಸರ್. ಅಮ್ಮನ ನಂಬಿ ಬರ್ಬೋದು ಸರ್. ಹೌದಾ? ಪ್ರತಿಯೊಬ್ರು ಬರ್ಬೋದು. ಹೌದಾ? ಪ್ರತಿಯೊಬ್ರು ಬರ್ಬೋದು. ಯಾಕಂದ್ರೆ ಅಂದ್ರೆ ಕೆಲಸಗಳಾಗುತ್ತೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್. ಏನೇ ಸಮಸ್ಯೆ ಇರ್ಲಿ ಸ್ವಾಮಿ ಮುಂದೆ, ಅಮ್ಮ ಮುಂದೆ ಕುತ್ಕೊಂಡ್ಬಿಟ್ರೆ ಸ್ವಾಮಿ ಹೇಳ್ತಾರೆ, ಅಂಜನಾ ನೋಡಿ ನಿಮ್ಗೆ ಇದೇ ಸಮಸ್ಯೆ ಇದೆ, ಇದೇ ಸಮಸ್ಯೆಗೆ ಬಂದಿದ್ದೀರಾ ನೀವು ಅಂತ ಹೇಳ್ತಾರೆ. ಓಕೆ. ಅವರು ತೆಂಗಿನಕಾಯಿ ಒಂದು ನಿಂಬೆಣ್ಣೆ ಕೊಡೋದು, ಅದ್ರಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದೇ ಸಮಸ್ಯೆ, ಪರಿಹಾರ ಸಿಗ್ತದೆ, ಪರಿಹಾರ ಸಿಗುತ್ತೆ ಅಂತ ಹೇಳಿ ನಮಗೆ ಬರ್ಬೋದು ಸರ್. 100% ಬರ್ಬೋದು. ಧನ್ಯವಾದ ಅಣ್ಣ ನಿಮ್ಗೆ. ಆ ಭಗವಂತನ ಕೃಪೆ ಇರಲಿ. ಓಕೆ ಸರ್, ಥ್ಯಾಂಕ್ ಯು.
ಪ್ರತ್ಯಂಗ್ರಿ ಹೋಮದಲ್ಲಿ ಭಾಗವಹಿಸಿದರೆ ನರದೃಷ್ಟಿಯಿಂದ ನಾವು ಬಚಾವ್ ಆಗ್ಬೋದು ಅಂತ ಸ್ವಾಮಿಗಳು ಹೇಳಿದ್ದಾರೆ. ಅದನ್ನು ನಾನು ಕೇಳಿಸ್ತೀನಿ. ಕೊನೆ ತನಕ ನೋಡಿ ಗೈಸ್ ವಿಡಿಯೋ, ಯಾಕಂದರೆ ಸ್ವಾಮಿಗಳು ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲಿ ಬಂದ ಭಕ್ತಾದಿಗಳು ಸಹ ಮಾತಾಡಿದ್ದಾರೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತವಾಗಿ ಶೇರ್ ಮಾಡಿ. ನಮಸ್ಕಾರ ಸ್ವಾಮಿಗಳೇ, ಇವತ್ತಿನ ದಿನ ಅಮಾವಾಸ್ಯೆ ದಿನ ನಾನು ನೋಡ್ತಾ ಇದ್ದೀನಿ, ಸಾಗರವಂತೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇದೆಲ್ಲ ಅಮ್ಮನ ಚಮತ್ಕಾರ ಅಂತ ಹೇಳ್ಬೋದು. ಸ್ವಾಮಿಗಳೇ, ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗ್ತದಂತ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ನೂ ಬರೋ ಭಕ್ತಾದಿಗಳಿಗೆ ಬೇಕಾಗ್ತದೆ, ಅದಕ್ಕಾಗಿ ಕೇಳ್ತಾ ಇದ್ದೀನಿ. ಒಂದು ಸಣ್ಣದಾಗಿ ಅಮ್ಮನ ಚರಿತ್ರೆ ಮತ್ತು ಅಮ್ಮನ ಏನ್ ಪರಿಹಾರ ಕೊಡ್ತಾರೆ. ಈ ಕ್ಷೇತ್ರದ ಮಹಿಮೆ ಏನಂದ್ರೆ, ಪ್ರತಿಯೊಂದು ವಿಷಯದಲ್ಲಿ ಆಗಿರ್ತಕ್ಕಂಥದ್ದಲ್ಲಿ ಜನಗಳದ್ದು ಏನು ಸಮಸ್ಯೆ ಇದ್ರೂ ಪ್ರತಿಯೊಂದು ದಿನಚರಿ ಆಗಿರ್ತಕ್ಕಂಥ ವ್ಯವಹಾರಗಳು, ಮಾಟ ಮಂತ್ರ ಆಗ್ಲಿ, ಮತ್ತೆ ಕಿಡಕಾಗ್ಲಿ, ಭೂಮಿಯ ವ್ಯವಹಾರ ಆಗ್ಲಿ, ಕೋರ್ಟ್ ಕಚೇರಿ ಆಗ್ಲಿ, ಗಂಡ ಹೆಂಡತಿ ಸಮಸ್ಯೆ ಆಗಲಿ, ಮತ್ತೆ ಕ್ಯಾನ್ಸರ್ ಪೇಷಂಟ್ ಆಗ್ಲಿ, ಇಲ್ಲಿ ಗುಣಪಟ್ಟುಕೊಂಡು ಇಲ್ಲಿ ಬಂದು ಒಂದು ದಿನ ಎರಡು ಸರಿ ಬಂದು ಹೋಗ್ಯವ್ರಂದರೆ ಅವರ ಕಷ್ಟಗಳು ಏನೇ ಒಂದು ಅಮ್ಮನ ಹತ್ರ ಒಂದು ಕಾಯಿ, ಒಂದು ನಿಂಬೆಹಣ್ಣು, ಈ ನಿಂಬೆಹಣ್ಣು ಕಾಯಿನಿಂದನೇ ಇಲ್ಲಿ ಶಕ್ತಿ, ಆ ಶಕ್ತಿನಿಂದ ಪಂಚಪೀಠ ಏನು ಇಲ್ಲಿ ಇವತ್ತು ನಡೀತದೋ ಇವತ್ತು ಅದೇ ಭಕ್ತಾದಿಗಳು ಇಲ್ಲಿ ನಡೀತಾರ. ಇನ್ನು ಮುಂದೆ ಯಥೇಚ್ಛವಾಗಿ ಭಕ್ತಾದಿಗಳು ಬರ್ಲಿ ಜಾಗಕ್ಕೆ. ಈ ಸ್ಥಾನದಲ್ಲಿ ಇವಾಗ ಏನು ಪ್ರತಿಯೊಬ್ಬರ ಭಕ್ತಾದಿಗಳದ್ದು ನಾನಾ ಸಮಸ್ಯೆಗಳಿದ್ರು ಇಲ್ಲಿ ಬಗೆಹರಿಸ್ತದೆ. ಸ್ವಾಮಿಗಳೇ, 31 ಅಡಿ ವಿಗ್ರಹ ಅಮ್ಮನವ್ರ ಪ್ರತಿಂಗ ದೇವಿದು, ಇದು ಯಾಕೆ ಸ್ಥಾಪನೆ ಆಗಿದೆ, ಅವ್ರ ಏನ್ ಕಾರಣ, ಮತ್ತೆ ನಮ್ಮ ಬರೋ ಭಕ್ತಾದಿಗಳಿಗೆ ಏನ್ ಲಾಭ? ಇಲ್ಲಿ 31 ಅಡಿಯ ಮಹಾಕಾಳಿ ಅಮ್ಮನು ನಾನು ಅನ್ಗಂಡೇ ಇರ್ಲಿಲ್ಲ ಇಲ್ಲಿ ಈ ತರ ಹಿಂಗೆ ಉದ್ಭವ ಆಗ್ತದಂತ. ಆದ್ರೆ ತಾಯಿ ತಾನಾಗ್ತಾನೆ ತಾಯಿ ಶಕ್ತಿಯಿಂದ ಇಲ್ಲಿ ನಡೆಯುತ್ತೆ. ಇವತ್ತು ಮಹಾ ರಾಜಗೋಪುರ 41 ಅಡಿ, ತಾಯಿ ಮಹಾಕಾಳಿ ವಿಗ್ರಹ 31 ಅಡಿ, ದೇವಾಲಯ, ವಿಮಾನ ಗೋಪುರಗಳು ಎಲ್ಲ ಪೂರ್ಣವಾಗಿ ಪ್ರತಿಷ್ಠಾಪನೆ ಆಗ್ಬಿಟ್ಟೈತೆ. ಅಂದ್ರೆ ಸ್ವಾಮಿಗಳೇ, ನೀವು ಹೇಳ್ತಾ ಇದ್ದೀರಿ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ಕೊಡ್ತಾ ಇದ್ದಾಳೆ ಅಮ್ಮನು. ಇಲ್ಲಿ ಬರೋ ಭಕ್ತಾದಿಗಳಿಗೆ ಏನಾದ್ರು ವಾರ ಬರ್ಬೇಕಾ, ಇಲ್ಲಾಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ವಾರ ಅನ್ನೋದು ಇಲ್ಲಿ ಏನಿಲ್ಲ, ಅವರು ಒಂದು ಸರಿ 2 ಬಾರಿ ಬಂದು ಹೋದ್ರು ಸಾಕು. ಅಂಜನದಲ್ಲಿ ಏನು ಭವಿಷ್ಯ ತಾಯಿ ಹಿಂಗೆ ನಡೀತದೆ ಅಂತ ಮುಂದಿನ ಭವಿಷ್ಯ ತೋರಿಸ್ತದೆ ಅಲ್ಲಿ ಅಂಜನದಲ್ಲಿ. ಅಂಜನದಲ್ಲಿ ಏನು ತೋರಿಸ್ತದ ಕರೆಕ್ಟ್ ಆಗಿ ಅವ್ರದ್ದು ಸಮಸ್ಯೆ ಇಂಥದ್ದು ಹಿಂಗಾಗೈತೆ ಅಂತ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಅಮ್ಮನ್ ತೋರಿಸ್ತದೆ. ಒಂದ್ಸರಿ ಅಡ್ರೆಸ್ ಹೇಳಿ ಸ್ವಾಮಿಗಳೇ. ಇಲ್ಲಿ ಇದು ಸ್ಥಳ ನಗರನಹಳ್ಳಿ, ಚಕ್ರ ಚೌಡೇಶ್ವರಿ ಕ್ಷೇತ್ರ, ಹೊಸಕೋಟೆಯಿಂದ ಮಾರ್ಗವಾಗಿ ಶಿಲ್ಘಾಟ ರಸ್ತೆ, ಅಲ್ಲಿ ಹೊಸಕೋಟೆಯಿಂದ 11 ಕಿಲೋಮೀಟರ್ ಶಿಲ್ಘಾಟ ರಸ್ತೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅಲ್ಲ ಸ್ವಾಮಿಗಳೇ, ಇನ್ನೊಂದು, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಪ್ರತಿಂಗ್ರಿ ಯಾಗ್ಯ ಮಾಡ್ತಿರಲ್ಲ, ಅದ್ರಾಗ ಏನ ಪ್ರತಿಂಗ್ರ ಹೋಮ ಏನಕ್ಕಾಗಿ ನಾವು ಮಾಡ್ತಾ ಇದ್ವಿ ಅಂದ್ರೆ, ಕಷ್ಟಗಳ ಜನಗಳು ಸಮಸ್ಯೆ ಜಾಸ್ತಿ ಇರೋದ್ರಿಂದ ಏನು ಇವಾಗ ಭೂಮಿ ಮೇಲೆ ವಾಮಾಚಾರಗಳು, ದುಷ್ಟ ಪೀಡೆಗಳು, ದುಷ್ಟ ವ್ಯಾಧಿಗಳು, ಕೇಶ ಪ್ರಯೋಗಗಳು, ಭಸ್ಮ ಪ್ರಯೋಗಗಳು ಇದೆಲ್ಲ ನಡೆಯುತ್ತದೆ. ಆ ನಡೆಯೋದು ಈ ಭಕ್ತಾದಿಗಳ ಕಷ್ಟಕ್ಕಾಗಿ ಇಲ್ಲಿ ಪ್ರತ್ಯಂಗಿರ ಹೋಮ ಮಾಡ್ತಾ ಇರೋದು. ಅಂದ್ರೆ ಸಮಸ್ಯೆ ಇವಾಗ ಅವರೇ ಹೋಮದಲ್ಲಿ 11 ಬಾರಿ ಮಂತ್ರ ಜಪ ಆಗ್ತದೆ. 11 ಬಾರಿ ಸ್ವಾಹ ಅಂದಾಗ ಅವರೇ ಭಕ್ತಾದಿಗಳೇ ಇಲ್ಲಿ ಹೋಮದಲ್ಲಿ ಆಗ್ತಾರೆ. ಹೌದಾ? ಇನ್ನೇನು ನಾವು ಹಾಕೋದಿಲ್ಲ, ಬರ ಭಕ್ತಾದಿಗಳೇ ಹೋಮದಲ್ಲಿ ಮೆಣಸಕಾಯಿ ಹಾಕೋದು. ಅಂದ್ರೆ ಅವರ ದೃಷ್ಟಿ ದೋಷ ಅಲ್ಲೇ ಮುಗ್ದೋಗ್ತದೆ. ಅಲ್ಲೇ ಮುಗಿಸ್ಕೊಂಡು ಅವ್ರು ವಾಪಸ್ ಹೋಗ್ತಾರೆ ಮನೆಗೆ. ಹೌದಾ? ಆಯ್ತು ಸ್ವಾಮಿಗಳೇ, ಎಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ, ಬಹಳ ಧನ್ಯವಾದಗಳು. ನಮಸ್ಕಾರ.